ಡಿಸಿಎಂ ಶಿವಕುಮಾರ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಿದ್ಧ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿಯವರು ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನ್ ಬಿಡುಗಡೆ ಆಯ್ತು, ಅನುದಾನ ಎಷ್ಟು ಮಟ್ಟಿಗೆ ರಾಜ್ಯಕ್ಕೆ ಬಿಡುಗಡೆ ಆಯ್ತು, ಈ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳ್ಕೊಂಡು ಬಿಜೆಪಿ ಇದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಇದಕ್ಕೆ ಕೌಂಟರ್ ಅಟ್ಯಾಕ್ ಕೂಡ ಮಾಡಿದ್ದಾರೆ ಡಿಸಿಎಂ ಶಿವಕುಮಾರ್ ಅವರು. ರಿಲೀಸ್ ಮಾಡ್ಲಿ, ಮನಮೋಹನ್ ಸಿಂಗ್ ಕಾಲದ ದಾಖಲೆಗಳನ್ನ ರಿಲೀಸ್ ಮಾಡ್ಲಿ ಅವರು. ಈಗ ಬಿಜೆಪಿಯನ್ನು ಕೊಟ್ಟಿಲ್ಲ ಅಂತ ಸ್ವತಃ ಬಿಜೆಪಿ ಅವರೇ ಒಪ್ಕೊಂಡಂಗಾಗುತ್ತೆ. ಬಿಜೆಪಿ ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ಲಿ, ನಾವು ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಿಜೆಪಿ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ದೊಡ್ಡ ಮಟ್ಟದ ಪ್ರತಿಭಟನೆಗೆ ದೆಹಲಿಯಲ್ಲಿ ಸಜ್ಜಾಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ 138 ಕಾಂಗ್ರೆಸ್ನ ಶಾಸಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಳ್ತಾ ಇರುವಂತದ್ದು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನ್ ದಾಖಲೆ ಇದೆ ಅದು ರಿಲೀಸ್ ಮಾಡ್ಲಿ ಅಂತ. ಎಸ್, ಈಗ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ ಕೇಳಿ. ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಈ ದೇಶಕ್ಕೆ ವಿದ್ಯಾವಂತಿದ್ದವರು ನಡೀತದೆ, ಬುದ್ಧಿವಂತಿದ್ದವರು, ಪ್ರಜ್ಞಾವಂತಿಕೆ ಇರಬೇಕು. ಈಗ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದೆ, ನೀವು ಮಾತೆತ್ತರೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬೇಕು 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 ಅಂತ ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡ್ರಿ. ಡಬಲ್ ಇಂಜಿನ್ ಗೌರ್ಮೆಂಟ್ ಮಾಡ್ಕೊಂಡಾಗ ಡಬಲ್ ಇಂಜಿನ್ ಗೌರ್ಮೆಂಟ್ ಏನು ತರ್ತು ಅದು ಭಾಳ ಮುಖ್ಯ ಅಲ್ಲ ರೀ. 27 ಜನ MP ಇತ್ಕೊಂಡು ಬರಗಾಲದ ಒಂದು ಮೀಟಿಂಗ್ ಮಾಡಿಸ್ಲಿಲ್ವಲ್ರಿ. ಬರಗಾಲದ ಒಂದು ಮೀಟಿಂಗ್ ಮಾಡಿಬಿಟ್ಟು ಹಣ ಬಿಡುಗಡೆ ಮಾಡಿಸಿಲ್ಲ. ಬರಗಾಲಕ್ಕೆ ಏನು ಕೊಡಲಿಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರತಿ ರೈತರಿಗೂ ಅವ್ರ ಅಕೌಂಟ್ಗೆ ಬೇರೆದು ಬಿಡಿ, ಕುಡಿಯೋ ನೀರಿಗೆ ಏನೇನು ಬೇಕೋ ನಾವು ಮಾಡಿದ್ದೀವಿ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕಿದ್ವಿ ರೈತನಿಗೆ ಪರಿಹಾರ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಹಂಗೆ ಅವ್ರಿಗೆ ಅವರು ಪ್ರತಿಭಟನೆ ಮಾಡಿದ್ದು ನಮ್ಮ ಜೊತೆ ಮಾಡ್ಬೋದಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ. ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಮಾಡ್ತಾ ಇರೋದಲ್ವ, ನಾವು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋದಂತ ಮಾಡ್ತಾ ಇರೋದಲ್ವ ಅವ್ರೇನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನಮಗೆ 44,000 ಕೋಟಿ ಬಂದಿದ್ದು ನಿಜಾನಾ? ನಿಜ ಇದೆ. ಉತ್ತರ ಪ್ರದೇಶಿಗೆ 2,18,000 ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಮಧ್ಯಪ್ರದೇಶಿಗೆ 2 ಲಕ್ಷ ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಬಿಹಾರಿಗೆ 2 ಲಕ್ಷ ಕೋಟಿ ಹೋಗಿದ್ದು ನಿಜಾನಾ? ನಿಜ ಇದೆ. ಮತ್ತು ಏನಕ್ಕೆ ಪ್ರತಿಭಟನೆ? 18,000 ಕೋಟಿ ರೂಪಾಯಿ ನಾವು ಕೇಳಿರೋದು ಅಷ್ಟೇ, ಅದು ಕೊಡ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ಉದ್ಯೋಗ ಖಾತ್ರಿನಲ್ಲಿ ನಮಗೆ ಏನು ವೇಜ್ ಪೇಮೆಂಟ್ ಬರಬೇಕು, ಇವತ್ತು ನೋಡಿ ಎಲ್ಲ ಮುಖಪುಟದಲ್ಲಿ ಇದೆ ಅಲ್ಲ, ಪತ್ರಿಕೆ ಮುಖಪುಟದಲ್ಲಿ ಇದೆ ಅಲ್ಲ, ಇವತ್ತು ವೇಜ್ ಪೇಮೆಂಟ್ ಕೊಡ್ತಾ ಇಲ್ಲ, ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಬರಗಾಲ ಇದೆ, 4-5 ಸರಿ ನಾವು ಹೋಗಿ ಅಲ್ಲಿ ಬಾಗಿಲು ಕಾಕೊಂಡು ಬಂದಿದ್ದೀವಿ. ಮಂತ್ರಿಗಳದು 100 ದಿನ ಇರೋದನ್ನ 150 ದಿನ ಮಾಡ್ರಪ್ಪ ಅಂತ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅದು ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಪ್ರತಿಭಟನೆ ಇದೆ. ಇವರು ಏನು